A few words to the August body. Good afternoon. Namaskara. Bengaluru District Football Association and the Karnataka State Football Association is having their annual general body meeting. I congratulate all the members of BDFA and KSFA for this wonderful day here where we are having this annual general body meeting. Let me first of all congratulate Anthony and Sridhar and the members of BDFA on the dais. They have conducted themselves very well this year. With Corona around, I think maximum whatever best we can do, we have done it. As I was sitting here, ಇಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇದ್ದೆ, ಬೆಂಗಳೂರಲ್ಲಿ 100ಕ್ಕಿಂತ ಜಾಸ್ತಿ ಕ್ಲಬ್ ಇರಬೇಕು. ಇಲ್ಲಿ ಮೇಲೆ ಕೂತಿರೋರು ಬಿಟ್ಟರೆ ಕ್ಲಬ್ ಅವ್ರು ಯಾರು ಇಲ್ಲಿ ಕಾಣ್ತಾ ಇಲ್ವಲ್ಲ, ಬಹಳ ಕಡಿಮೆ ಜನ ಇದ್ದಾರೆ ಅಂತ. ನಾವು ಮಾತಾಡೋಕ್ಕೆ ಎಲ್ಲರೂ ರೆಡಿ ಇರ್ತೀವಿ, ಮೀಟಿಂಗ್ ಬರಬೇಕು ಅಂದರೆ ನಾವು ರೆಡಿ ಇರಲ್ಲ. ಹೀಗಾದರೆ ಹೇಗಾಗ್ತದೆ? Isn't it? Our involvement is very important. Everybody has opportunity to talk. Everybody has opportunity to say. But what is happening is everybody is talking from behind. Nobody talks from front. The whole problem is that ಹಿಂದೆ ಏನು ಮಾತಾಡ್ತಾರೆ, ಮುಂದೆ ಬಂದು ಮಾತಾಡ್ರಿ ಅಂದರೆ ಈ ಥರ ಅವಕಾಶ ಇರುವಾಗ ಮಾತಾಡೋಕ್ಕೆ ತಯಾರಾಗಿಲ್ಲ. ನಮಗೆ ಪಾರ್ಟಿಸಿಪೇಷನ್ ಇರಬೇಕು, ಡೆಮಾಕ್ರೆಟಿಕ್ ವೇಯಲ್ಲಿ ನಾವು ಕಂಡಕ್ಟ್ ಮಾಡಬೇಕು. ಎಲ್ಲರೂ ಅಭಿಪ್ರಾಯ ತಗೊಂಡ್ರೇ ಫುಟ್ಬಾಲ್ ಬೆಳೆಸೋಕ್ಕಾಗೋದು. ಅದರಿಂದ ನಾನು BDFA ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಮೆಂಬರ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಬರುವಂಥ ಮುಂದಿನ ದಿವಸದಲ್ಲಿ ಬರುವಂಥ AGM ಅಲ್ಲಿ ಎಲ್ಲರೂ ಅಟೆಂಡ್ ಆಗಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅಟೆಂಡ್ ಆಗದೆ ಹೋದ್ರೆ ಏನು ನಡೀತದೆ ಅಂತ ಗೊತ್ತಿಲ್ಲ. ನಾವು ಅಕೌಂಟ್ಸ್ ಕೊಡ್ತಾ ಇದ್ದೀವಿ, ನಾವು ಇಡೀ ಒಂದು ವರ್ಷದ್ದು ಟೋಟಲ್ ಏನು ಮಾಡಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಇದನ್ನು ಯಾರೋ ಕೈ ಎತ್ಬಿಟ್ಟು ಪ್ರಪೋಸಲ್ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮಾತ್ರ ಸಾಕಾಗಲ್ಲ ನಮಗೆ. ವಿ ವಾಂಟ್ ಟೋಟಲ್ ಇನ್ವಾಲ್ವ್ಮೆಂಟ್. ಫುಟ್ಬಾಲ್ ಬೆಳೆಸಬೇಕು, ಫುಟ್ಬಾಲ್ನ ಗ್ರಾಸ್ ರೂಟ್ ಲೆವೆಲಿಂದ ಯಾವ ಮಟ್ಟಕ್ಕೆ ತರಬೇಕು ಅನ್ನೋದು ನಾವೀಗಾಗಲೇ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ BDFA ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಆಫ್ KSFA. ನಾವೆಲ್ಲರೂ BDFA ಮೆಂಬರ್ಸ್ ಇಲ್ಲಿ, ನಾನು ಕೂಡ BDFA ಇಂದಾನೇ KSFA ಬಂದಿರುವಂಥದ್ದು. ಸೊ ಇಟ್ಸ್ ಎ ಜಾಯಿಂಟ್ ಎಫರ್ಟ್ ಆಫ್ ಎವ್ರಿ ಒನ್. Until unless we jointly don't put effort, then nothing can be done. ಅಕೌಂಟ್ಸ್ 21 days ಬಿಫೋರ್ ನಾವು ಕಳಿಸಿದ್ದೀವಿ. ಪ್ರೊಸೀಜರ್ ಇದೆ. ನೀವು ಡೌಟ್ ಇದ್ರೆ ಪ್ರಶ್ನೆನ ಕಳಿಸ್ಬೇಕು, ತಕ್ಷಣ ಇಮಿಡಿಯೇಟ್ ಆಗಿ ಮೀಟಿಂಗಲ್ಲೇ ಉತ್ತರ ಕೊಟ್ಬಿಡ್ತಾರೆ. ನೀವು ಮೀಟಿಂಗಲ್ಲಿ ಬಂದ್ಬಿಟ್ಟು ಪ್ರಶ್ನೆ ಮಾಡೋದು ನಾಟ್ ಕರೆಕ್ಟ್. ನಾವು ಸ್ಪೋರ್ಟ್ಸ್ ಮ್ಯಾನ್ಗಳು, ನಾವೆಲ್ಲರೂ ಕೂಡ ಇಲ್ಲಿರೋರು ಹೆಚ್ಚು ಕಮ್ಮಿ ಆಲ್ ಆರ್ ಸ್ಪೋರ್ಟ್ಸ್ ಮ್ಯಾನ್. ಯು ಶುಡ್ ಹ್ಯಾವ್ ದಟ್ ಸ್ಪಿರಿಟ್. ನಾವು ಸುಮ್ಮನೆ ಬಂದು ಏನೋ ನಾನು ಮಾತಾಡಲಿಲ್ಲ ಮಾತಾಡಬೇಕು ಅಂತ ಮಾತಾಡಬಾರ್ದು. ಮಾತಾಡಿದರೆ ಆ ಮಾತು ಆ ಥರ ಇರಬೇಕು, ಆ ಥರ ಮಾತಾಡಬೇಕು ನಾವು. A suggestion should be useful to develop football. There should be a vision in what you say. Just for the sake, okay, I also stood up, I also spoke something, doesn't make any use. You are seeing, as of now, stadium is, with Corona also, stadium is occupied, football activities are happening. You know, I don't just want to tell, you already know what is going to happen. What all of the events we have already conducted. ಇವತ್ತು ಎಲ್ಲ ಜೂನಿಯರ್ ಫುಟ್ಬಾಲ್ ಇರ್ಬೋದು, ಸೀನಿಯರ್ ಫುಟ್ಬಾಲ್ ಇರ್ಬೋದು, ವುಮೆನ್ಸ್ ಫುಟ್ಬಾಲ್ ಇರ್ಬೋದು. There's 100% encouragement for everybody. We want more clubs to come and register. We have opened the gate. Anybody can make a club. ಕ್ಲಬ್ ಮಾಡೋಕ್ಕೆ ಯಾರನ್ನೂ ನಾವು ಸ್ಟಾಪ್ ಮಾಡ್ತಾ ಇಲ್ಲ. ಯಾರಿಗೆ ಬೇಕಿದ್ರು ಕ್ಲಬ್ಬನ್ನು ನಾವು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀವಿ. ಎನಿಬಡಿ. ಸೊ ಹೆಂಗೆ ಕ್ಲಬ್ ಮಾಡೋದು, ಹೇಗೆ KSFA ಬರೋದು, ಹೇಗೆ BDFA ಬರೋ ಪ್ರಶ್ನೆನೇ ಇಲ್ಲ ಇಲ್ಲಿ. ದಯವಿಟ್ಟು ಅದರಿಂದ ಪ್ಲೀಸ್ ನೀವು ಕೂಡ, ನೀವೆಲ್ಲ ಮಿಷನರೀಸ್ ಇದ್ದೀರಿ, ನೀವೆಲ್ಲ ಆಲ್ರೆಡಿ ವೆಟ್ರನ್ಸ್, ಸುಮಾರು ಜನ ವೆಟ್ರನ್ಸ್ ಕೂತಿದ್ದೀರಿ. ಭಾಳಷ್ಟು ವರ್ಷ ಫುಟ್ಬಾಲ್ ಆಡಿಸಿ ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ನಾವು ಫುಟ್ಬಾಲ್ನ ಬೆಳೆಸಬೇಕು. ಇನ್ನೂ ನಿಮ್ಮ 100% ಕಾಂಟ್ರಿಬ್ಯೂಷನ್ KSFA BDFA ಬೇಕಾಗಿದೆ. ನಮ್ಮ ಎಕ್ಸ್ ಆನರರಿ ಸೆಕ್ರೆಟರಿ ಭೂಪಾಲನ್ ಸರ್, ಐ ವುಡ್ ಪರ್ಸನಲಿ ಲೈಕ್ ಟು ಥ್ಯಾಂಕ್ ಹಿಮ್. ಭಾಳ
respectfully he has given the space as it was a decision of the AGM. 70 years. ಮುಂಚೆ ಹಿಂದೆಯಿಂದ ಮಾತಾಡ್ತಾ ಇದ್ರೆ ಎಲ್ಲ ವಯಸ್ಸಾದವ್ರು ಇದಾರಪ್ಪ ಅಂತ. ಇನ್ನು ಮುಂದೆನೆ ಮಾತಾಡಿ, ವಯಸ್ಸಾದವ್ರು ಇಲ್ಲ, 70 ವರ್ಷನೇ ಏಜ್ ಈಗ. 70 ಇಯರ್ಸ್ ಒಳಗಡೆನೆ ಎಕ್ಸಿಕ್ಯೂಟಿವ್ ಕಮಿಟೀಸ್ ಅಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡಿದೀವಿ, ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರ್. ಅದರಲ್ಲೇ ನಮ್ಮಿಂದಾನು KSFA ಇಂದಾನು ಸ್ವಲ್ಪ ಸೀನಿಯರ್ಸ್ ಅನ್ನ ನಾವು ಅವರು ಜಾಗ ಮಾಡಿಕೊಟ್ಟಿದ್ದಕ್ಕೆ ಬೇರೆಯವರು ಬರ್ಲಿಕ್ಕೆ ಅವಕಾಶ ಇತ್ತು. ಸೊ ವಿ ಹ್ಯಾವ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಆಫ್ ದೆಮ್. ಅವ್ರ ಕಾಂಟ್ರಿಬ್ಯೂಷನ್ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾರ್ಯಾರು ಸೀನಿಯರ್ಸ್ ಇವತ್ತು ಜಾಗ ಖಾಲಿ ಮಾಡಿ ಮುಂದೆ ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್ ಅನ್ನ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ದೇ ಹ್ಯಾವ್ ಡನ್ ವಂಡರ್ಫುಲಿ ವೆಲ್ ಡ್ಯೂರಿಂಗ್ ದ ಟೈಮ್. ಈಗ ನಾನು ನಿಮ್ಮ ಹತ್ರ ಆಸ್ ಪ್ರೆಸಿಡೆಂಟ್ ಆಫ್ KSFA and along with BDFA, come forward, don't keep anything inside, open, come. AGM ಅಲ್ಲಿ ಮಾತಾಡಬೇಡಿ, ಬನ್ನಿ ನಮ್ಮ ಹತ್ರ ಕುತ್ಕೊಳ್ಳಿ, ಯಾವಾಗ ಬರಬೇಕು ಅಂತೀರಾ ಬನ್ನಿ, ಎನಿ ಟೈಮ್. ಇವನ್ BDFA ಪ್ರೆಸಿಡೆಂಟ್, ಸೆಕ್ರೆಟರಿ, ಎನಿ ಟೈಮ್ ಯು ಗೋ. ಯು ವಾಂಟ್ ಅಕೌಂಟ್ಸ್, ಹೋಗಿ ನೀವು ಆಫೀಸ್ಗೆ ಹೋಗಿ ಒಂದು ಲೆಟರ್ ಕೊಡಿ, ನಿಮ್ಗೆ ಏನು ಡೌಟ್ ಇದೆ ಕೇಳಿ, ಕ್ಲಿಯರ್ ಮಾಡ್ಕೊಳ್ಳಿ. AGM ಅಲ್ಲೇ ಬಂದು ಕೂತ್ಕೊಂಡು ನಾವು ಪ್ರಶ್ನೆ ಮಾಡಬೇಕು, ಕೇಳಬೇಕು ಅನ್ನೋದನ್ನ ಇಟ್ಕೊಳ್ಳೇಬೇಡಿ ನೀವು. ಅಕೌಂಟ್ಸ್ KSFA ಇರಲಿ, BDFA ಇರಲಿ, ಕರೆಕ್ಟ್ ಆಗಿರಬೇಕು. ಎಲ್ಲಾದ್ರೂ ತಪ್ಪಾಗಿದ್ರೆ ನೀವೇ ಅದನ್ನ ಸರಿ ಮಾಡಬೇಕಾಗಿರುವಂಥದ್ದು. ಇಟ್ಸ್ ಎ ಟೋಟ್ಲಿ ಹಾನರರಿ ಕಮಿಟೀಸ್. ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು, ಯಾರು ಸಂಬಳಕ್ಕೆ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಕೆಲವರು 24 hours ಟೈಮ್ ಕೊಡ್ತಾ ಇದ್ದಾರೆ KSFA ಅಲ್ಲಿ. We don't pay them even 1 rupee. That's a big discussion. ಅವ್ರಿಗೆ ಕೊಡಬೇಕು, ಕೊಡಬಾರ್ದು, ಅವ್ರು ತಗೋಬೇಕು, ತಗೋಬಾರ್ದು ಅನ್ನೋದು. So absolutely things are very transparent. We have kept it at every possible position. So BDFA district ಇರಲಿ, ಸ್ಟೇಟ್ ಇರಲಿ, ಎಲ್ಲಾನು ದಯವಿಟ್ಟು ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಒಳ್ಳೊಳ್ಳೆ ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಒಳ್ಳೆಯವರು ಮುಂದೆ ಬರ್ತಾ ಇದ್ದಾರೆ, ಒಳ್ಳೆ ಕ್ಲಬ್ಸ್ ಫಾರ್ಮ್ ಆಗ್ತಾ ಇದೆ. ಸುಮಾರು ಹೊಸ ಕ್ಲಬ್ಸ್ ನಾವು ಈಗಾಗಲೇ ರಿಜಿಸ್ಟರ್ ಮಾಡಿದ್ದೀವಿ. ಅರೌಂಡ್ 130 130 new clubs have been formed, and a few clubs have not renewed. They are automatically, if they are not renewed, their membership goes. See, 2 conditions. One, every year you have to play, illa andre nim membership hogutte, or every year you have to register yourself. Eradu ಮಾಡದೆ ಹೋದ್ರೆ automatically your right to vote andre old clubs ಗೆ, again that club will only get registered after they pay, become a member, then they have to be there for 5 years, then only they will get the right to vote, otherwise no right to vote. This is all we have passed in the AGM. ಆಮೇಲೆ only one owner for one club. 5 ಕ್ಲಬ್ 10 ಕ್ಲಬ್ ಒಬ್ಬೊಬ್ಬರೇ ಓನರ್ ಇದ್ರು, ಎಲ್ಲರಿಗೂ ಗೊತ್ತಿದೆ. ಇವತ್ತು only one club, one owner. If you want, you can have your wife also as a owner, doesn't matter, because they are also individual, but only one club for a person. So this brings in new people, this brings in new clubs, this gives opportunity for the next generation to come in. ಸೊ ಇದನ್ನ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಬಹಳ ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಳ್ಳಿ, ಡೈರೆಕ್ಟ್ ಆಗಿ ಬನ್ನಿ, ಕೂತ್ಕೊಳ್ಳಿ. ಆಂಟೋನಿ, ಶ್ರೀಧರ್ ಇವರೆಲ್ಲರೂ ಇಲ್ಲೇ ಇದ್ದಾರೆ. ಸಾಯಿ ಇರ್ಬೋದು, ಮೋಹನ್ ಇರ್ಬೋದು, ಪಾಜಿ ಇರ್ಬೋದು, ಹಿಂದೆ ಕೂತಿರುವಂಥವ್ರು ಎಲ್ಲ ಫುಟ್ಬಾಲಲ್ಲೇ ಇರ್ತಾರೆ. ಅದರಿಂದ ದಯವಿಟ್ಟು ಫುಟ್ಬಾಲನ್ನು ಬೆಳೆಸಲಿಕ್ಕೆ ನಿಮಗೆ ಯಾವ ಥರ ಒಪಿನಿಯನ್, ಸಜೆಷನ್ಸ್ ಇದ್ರೆ ನೇರವಾಗಿ ಬನ್ನಿ. KSFA ಪ್ರೆಸಿಡೆಂಟ್ ನೋಡಬೇಕು ಅಂದರೆ ನನಗೆ ಮೀಟ್ ಮಾಡಿ, ನನ್ನೆಲ್ಲರ ಹತ್ರನೂ ಇದೆ. ಬೇಕಿದ್ರೆ ಇನ್ನೊಂದ್ಸರಿ ನಾನು ನಂಬರ್ ಕೊಡ್ತೀನಿ, 9900009232 9900009232. ಫೋನ್ ಮಾಡಿ, ಫಿಕ್ಸ್ ಮಾಡಿ ಟೈಮ್, ಬನ್ನಿ ಕೂತ್ಕೊಳ್ಳಿ, ಚರ್ಚೆ ಮಾಡೋಣ, ಫುಟ್ಬಾಲ್ ಬೆಳೆಸೋಣ. ಸೊ ಅದರಿಂದ ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಒಳ್ಳೆ ಟೀಮು. BDFA ಇಸ್ ರಿಯಲಿ ಡೂಯಿಂಗ್ ವಂಡರ್ಫುಲಿ ವೆಲ್. ಐ ವುಡ್ ಜೋರಾದ ಚಪ್ಪಾಳೆ ತಟ್ಟಬೇಕು ನೀವೆಲ್ಲರೂ ಕೂಡ. ದೇ ಆರ್ ಬೀನ್ ಡೂಯಿಂಗ್ ಗುಡ್ ಅಂಡ್ ಐ ಹೋಪ್ ದಿಸ್ ಕಂಟಿನ್ಯೂಸ್. KSFA is giving support to all district equally. ಎಲ್ಲ ಡಿಸ್ಟ್ರಿಕ್ಟ್ಗೂ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ, ಯಾವ ಡಿಸ್ಟ್ರಿಕ್ಟನ್ನು ನಾವು ಬಿಡ್ತಾ ಇಲ್ಲ. ಇವತ್ತು ನಾವು ವಿ ಕ್ಯಾನ್ ವೆರಿ ಪ್ರೌಡ್ಲಿ ಅನೌನ್ಸ್ ದಟ್ ಆಲ್ಮೋಸ್ಟ್ 95-96% ಆಫ್ ದ ಡಿಸ್ಟ್ರಿಕ್ಟ್ಸ್ ಆರ್ ಕವರ್ಡ್ ಇನ್ ಕರ್ನಾಟಕ.
ನಮ್ಮ ಹತ್ರ ಬರೀ 10-11 ಡಿಸ್ಟ್ರಿಕ್ಟ್ ಮಾತ್ರ ಇತ್ತು, ಅದರಲ್ಲೂ ಎಲ್ಲ ಆಕ್ಟಿವ್ ಇರಲಿಲ್ಲ. ಇವತ್ತು ನಾವು 27 ಡಿಸ್ಟ್ರಿಕ್ಟ್ ಅಲ್ಲಿ ಕಮಿಟಿಗಳನ್ನ ಮಾಡಿದ್ದೀವಿ. ಇನ್ನೊಂದು 3 ಡಿಸ್ಟ್ರಿಕ್ಟ್ ಮಾತ್ರ ಬಾಕಿ ಇದೆ. ವಿ ವಿಲ್ ಡೂ ದಟ್ ಆಲ್ಸೋ. ಕರ್ನಾಟಕ ಶುಡ್ ಹ್ಯಾವ್ ಮೋರ್ ದನ್ 1000 ಕ್ಲಬ್ಸ್. ದಟ್ ಇಸ್ ದಿ ಏಮ್. 1000ಕ್ಕಿಂತ ಜಾಸ್ತಿ ಕ್ಲಬ್ ಕರ್ನಾಟಕದಲ್ಲಿ ಇರಬೇಕು, ಆಕ್ಟಿವ್ ಆಗಿರೋ ಕ್ಲಬ್. आई एम अंडरलाइनिंग दैट स्टेटमेंट. क्लब बोले तो चुपके बना के पेपर में रखने का नहीं. क्लब बोले तो खेलने वाले क्लब चाहिए हमारे. जब तक फुटबॉल नहीं खेलते फुटबॉल कैसे आगे बढ़ सकता है? सो फुटबॉल ಬೆಳೆಸೋ ಕೆಲಸ ನಾವೆಲ್ಲರೂ ಮಾಡೋಣ. ನಿಮ್ಮ ಆಮೇಲೆ ನೀವು ಇಲ್ಲದೆ ಹೋದ್ರೆ ಫುಟ್ಬಾಲ್ ಬೆಳೆಸಕ್ಕೆ ಆಗಲ್ಲ. ಇಟ್ಸ್ ಯು ಹೂ ಸಪೋರ್ಟ್ ಎನ್ಕರೇಜ್ಮೆಂಟ್ ಓನ್ಲಿ ವಿ ಕ್ಯಾನ್ ಡೆವಲಪ್ ಫುಟ್ಬಾಲ್. ಸೊ ಅದರಿಂದ ದಯವಿಟ್ಟು ಹಿಂದೆ ಮಾತಾಡೋದು ಬಿಟ್ಬಿಡಿ, ಮುಂದೆ ಬಂದು ಮಾತಾಡಿ. ಏನು ಬೇಕಿದ್ರೆ ಮಾತಾಡಿ. ನಾವು ಏನೇ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ KSFA, BDFA ಎಲ್ಲ ಡಿಸ್ಟ್ರಿಕ್ಟು ತಯಾರಾಗಿದೆ, ರೆಡಿ. ಯಾಕಂದ್ರೆ ವಿ ಆರ್ ಆಲ್ ವರ್ಕಿಂಗ್ ಟ್ರಾನ್ಸ್ಪರೆಂಟ್ ನೌ. ದೇರ್ ಇಸ್ ನಥಿಂಗ್ ಹಿಡನ್. ಸೊ ವಿತ್ ದಿಸ್ ಲೆಟ್ ಮಿ ಥ್ಯಾಂಕ್ ಈಚ್ ಒನ್ ಆಫ್ ಯು. ಆ್ಯಂಡ್ ಐ ವಾಸ್ ಇನ್ ಡೆಲ್ಲಿ. ಐ ಕೇಮ್ ಸ್ಪೆಷಲಿ ಫಾರ್ ದಿಸ್ ಮೀಟಿಂಗ್ ಬಿಕಾಸ್ BDFAಗೆ ಎನ್ಕರೇಜ್ಮೆಂಟ್ ಮಾಡಬೇಕು ಅಂತಾನೆ ನಾನು ಇವತ್ತಿಲ್ಲಿ ಬಂದು ಕೂತಿದ್ದೀನಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ನಾವು ಎಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಹೇಳಬೇಕು, ನಾವು ಹೇಳಬೇಕು. ಆಗ ಇನ್ನೂ ಜಾಸ್ತಿ ಕೆಲಸ ಆಗ್ತದೆ. ಸೊ ಇವತ್ತು ಸಿಸ್ಟಮೆಟಿಕ್ ಆಗಿ ವರ್ಕ್ ನಡೀತಾ ಇದೆ. ರೆಫ್ರಿ ಅಸೋಸಿಯೇಟ್ ಇದಿರ್ಬೋದು, ನಮ್ಮ ಕೋಚಿಂಗ್ ಇದಿರ್ಬೋದು, ಲೈಸೆನ್ಸ್ ಕೋರ್ಸ್ ಇರ್ಬೋದು, ಎಲ್ಲಾನು ಬಹಳ ಸಿಸ್ಟಮೆಟಿಕ್ ಆಗಿ ಹೋಗ್ತಾ ಇದೆ. KSFA ನನ್ನ ಕಮಿಟಿ ಎಲ್ಲ ಇಲ್ಲೇ ಕೂತಿದ್ದಾರೆ ಮುಂದೆ. ಸೆಕ್ರೆಟರಿ ಮೋಸ್ಟ್ಲಿ ಒಲಿಂಪಿಕ್ಸ್ AGMಗೆ, ಕರ್ನಾಟಕ ಒಲಿಂಪಿಕ್ AGMಗೆ ಹೋಗಿ ಬಂದಿದ್ದಾರೆ, ಈಗ ಅವರು ಕೂತಿದ್ದಾರೆ. ದೇ ಆರ್ ಆಲ್ ವರ್ಕಿಂಗ್. ಯು ಕೆನಾಟ್ ಕ್ವಶನ್ ದ ವೇ ದೇ ಆರ್ ವರ್ಕಿಂಗ್. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರೂ ಸುಮ್ಮನೆ ಕೂರ್ತಾ ಇಲ್ಲ. ಅದರಿಂದ ನಿಮ್ಮ ಎಲ್ಲರ ಸಪೋರ್ಟ್ ಬೇಕು. ಈಗಾಗಲೇ ಕೆಲವರು KSFA ಅಲ್ಲಿ ಇಲ್ಲದೆ ಇರೋರು ನಾವು ತಗೊಂಡು ಅವ್ರ ಕೈಯಲ್ಲೂ ಕೆಲಸ ಮಾಡಿಸ್ತಾ ಇದ್ದೀವಿ. ಸೊ ದಿಸ್ ಕಾಂಟ್ರಿಬ್ಯೂಷನ್ಸ್ ಕೆನಾಟ್ ಬಿ ಫರ್ಗಾಟನ್. So we appreciate and I salute each one of you for for your wholehearted support for KSFA. Thank you all. Jai Hind, Jai Karnataka. Thank you very much, sir, for your valuable words. Definitely we take your advice and suggestions to